ಗೀತಾ, ಆ ಕಿಟಕಿ ಪರ್ದೆ ಸ್ವಲ್ಪ ಹಾಕಮ್ಮ. ಸರಿ. ಮುಖಕ್ಕೆ ಬೆಳಕು ಬೀಳ್ತದೆ. ಹೇಳ್ದೆ ಕೇಳ್ದೆ ಎಲ್ಲೋಗಿದ್ದೆ ನೀನು? ಇಲ್ಲೇ ಬೆಟ್ಟದ ಮೇಲೆ ಫೋಟೋ ತೆಗಿಯೋಕೆ ಹೋಗಿದ್ದೆ. ಯಾಕೆ, ಎಂತ ಆಯಿತು? ಎಂತ ಆಗಲಿಲ್ಲ, ನಂಗೆ ಹೇಳಿ ಹೋಗುದಲ್ವ ನೀನು? ನಾನು ಇಲ್ಲೇ ಬಿದ್ದಿರ್ತೆ ಮಾರಾಯ, ನನ್ನ ಹತ್ರ ಹೇಳಿ ಹೋಗೋಕೇನು? ನಾನು ಬರೀ 4 ಕಿಲೋಮೀಟ್ರ್ ಹೋಗಿದ್ದೆ ಅಮ್ಮ, ಅಕ್ಕಂಗೆ ಹೇಳಿ ಹೋಗಿದ್ದೆ. ನಂಗೆ ಹೇಳಿ ಹೋಗುದಲ್ವಾ? ನೀನು ಮಲಗಿದ್ದೆ ಅಂತ ಮಾಡಿದೆ ಮಾರೈತಿ, ಈಗ ಎಂತ ಆಯ್ತಂದು? ನಿಂಗೀಗಂತೂ ಯಾರು ಹೇಳೋರು ಕೇಳೋರು ಇಲ್ಲ ಆಗರೆ. ಎಂತ ಮುಳ್ಮುಳಮ್ ನೀ ಮಾತಾಡ್ತೀಯಮ್ಮ? ನಾನು ಎಲ್ಲಿ ದೂರ ಓಡಿ ಹೋದಂಗೆ ಮಾಡ್ತೀಯಲ್ಲ? ಓಡಿ ಹೋಗುದು ಒಂದೇ ಬಾಕಿ ನೀನು. ಹೌದಾ, ನಿಂದು ಕಿರಿಕಿರಿಕೆ ಓಡಿ ಹೋಗೋದೇ ಚಲೋ. ಓಡಿ ಹೋಗ, ಯಾರಿಗೆ ಎದುರಿಸ್ತೆ ನೀನು? ನಾನು ಇರೋ ತನಕ ಇರ್ತೆ, ಮತ್ತು ಅವ್ರು ಹೋದಾಗೆ ನಾನು ಒಂದಿನ ಹೋಗ್ತೆ. ಸುಮ್ಮನೆ ಇದೆಲ್ಲ ಮಾತಾಡಬೇಡವೆ ನೀನು. ಅಪ್ಪ ಇದ್ದಾಗ ಅವ್ರ ಹತ್ರ ಹೇಳಿ ಹೋಗುದಿಲ್ಲ ಇತ್ತ, ಈಗ ನನ್ನ ಹತ್ರ ಹೇಳಿ ಹೋಗುಕೆ ನಿನ್ಗೆ? ಅಪ್ಪ ಚಂದ ಮಾಡಿ ಕೇಳ್ತಾ ಇತ್ತ, ನಿನ್ನ ಹಂಗಲ್ಲ, ಎಲ್ಲದಕ್ಕೂ ಕೂಗುದು. ಒಂದು ಸರಿಯಾದ್ರೆ ಚಂದ ಮಾಡಿ ಮಾತಾಡಿದ್ದೆ ನಿನ್ನ ಹತ್ರ. ನೀ ಮನೇಲಿ ಇದ್ರಲ್ಲ ಮಾರಾಯ ಮಾತಾಡುದು. ನಾನೆಲ್ಲಿ ಹೋಗ್ತೆ, ಇಲ್ಲೇ ಸತ್ತಿರ್ತೀಯಲ್ಲ ಯಾವಾಗ್ಲೂ. ನೋಡು ನೋಡು, ಅಮ್ಮನ ಹತ್ರ ಹೆಂಗ್ ಮಾತಾಡ್ತೀಯಲ್ಲ. ನಾನು ಇರೋ ತನಕ ನೀನ್ ನನ್ನ ಜವಾಬ್ದಾರಿ, ಆಮೇಲೆ ನೀನ್ ಖುಷಿ ಕೊಟ್ಟಾಗ ಮಾಡು. ನಿನ್ನ ಹೇಳೋರು ಕೇಳೋರು ಇಲ್ಲ ಅಲ್ಲ. ನೀನು ಪದೇ ಪದೇ ಅದೇ ಹೇಳ್ಬೇಡ್ವೆ ಮಾರೈತಿ, ಸುಮ್ಮನೆ ಇರೋ. ನಾನು ಅವ್ರ ಜೊತೆಗೆ ಹೋಗ್ಬೇಕಿತ್ತಲ್ಲ, ಆಗ ಸರಿ ಆಗ್ತೀನಿ. ಮತ್ ಸೀರಿಯಸ್ ಇರ್ಬೇಕು ಮರ ಇದಕ್ಕೆ. ನನ್ನ ಹತ್ರ ಆಗತ್ತಾ ಇದೆ, ನೀ ಆರಾಮ್ಸೆ ಮಾಡ್ತೇನ, ಅಷ್ಟು ದೊಡ್ಡ ಪಿಕ್ಚರಿನಲ್ಲ ಇದು. ಎಂತದ ಮರೆ, ಕತೆ ಮಾತ್ರ ಚಲೋ ಅದ. ಯಾವ ಪಿಕ್ಚರ್ ಕಂಡೆ? ನಾನು ಬಸ್ಸಲ್ಲಿ ಮನೆಗೆ ಬರ್ಬೇಕಾದ್ರೆ ತಲೆಗೆ ಒಂದು ಕತೆ ಇದೆ. ಅಟ್ಲೀಸ್ಟ್ ನಿಂಗೆ ಇದ್ರಲ್ಲಿ ಬ್ಯುಸಿ ಇದ್ರೆ ಮನೆ ಕಡೆ ಸಮಸ್ಯೆ, ನಿಂಗೆ ಸಮಸ್ಯೆ ನಮಗೆ ಕಾಣೋದಿಲ್ಲ ಅಲ್ಲ? ಹೌದು, ಮನೇಲಿ ಖಾಲಿ ಇದ್ದರೆ ವಿದ್ಯಾಲಯದೆಲ್ಲ ತಲೆ ಬರ್ತದೆ. ಅದಕ್ಕೆ ಬೇರೆ ಕಡೆ ಲಕ್ಷ್ಯ ಹೋಗಲಿ ಅಂತ ಈ ಫಿಲ್ಮ್ ಮಾಡೋಣ ಅಂತ ಅನಿಸ್ತದೆ. ಎಲ್ಲ ಸರಿ ಹೋಗ್ತದೆ, ಟೈಮ್ ಕೊಡು. ಅಲ್ಲ, ನೀನು ಪಿಕ್ಚರ್ ಮಾಡಿ ಎಲ್ಲ ರಿಲೀಸ್ ಮಾಡ್ತೆ? ಈಗೆಲ್ಲರೂ ಇಂಟರ್ನೆಟ್, ಯೂಟ್ಯೂಬ್ ಅಂತ ರಿಲೀಸ್ ಮಾಡ್ತಾರಲ್ಲ, ನಾವು ಅಲ್ಲೇ ರಿಲೀಸ್ ಮಾಡುವ. ಪಿಕ್ಚರ್ ಮಾಡಿ ಥಿಯೇಟ್ರಿಗೆ ಬಿಡ್ತೀರಿ, ಮತ್ತೆ ಮಾಡಿ ಏನು ಉಪಯೋಗ ಉಂಟು?
ಮೊದಲೆಲ್ಲ ನಮ್ಮ ಅಪ್ಪಯ್ಯ ತಿಂಗಳಿಗೆ ಒಂದು ಸಲ ಪಿಕ್ಚರ್ ಕರ್ಕೊಂಡು ಹೋಗ್ತಿದ್ರು. ಅದೇ ಒಂಥರ ಹಬ್ಬ ನಮಗೆ. ಆ ಕತ್ಲು ಕೋಣೆಯಲ್ಲಿ ಎಲ್ಲೋ ನೆಡೋ ಕತ್ತಿನ ದೊಡ್ಡ ಪರದ ಮೇಲೆ ನೋಡೋದುಂಟಲ್ಲ, ಅದ್ರ ಮಜನೇ ಬೇರೆ. ಈಗೆಲ್ಲ ಇದು ಎಂಥದ್ದು ಇಲ್ಲ. ನಮ್ಮೂರಿಗಂತೂ ಥಿಯೇಟ್ರೇ ಇಲ್ಲ. ಬಾ ಅಬ್ಬಾ ಬಾ. ಶಂಕರ್ ನೋಡ ಚಂದದ ಮರ. ಹೌದಾ? ಎಂತ ಲಜ್ಜೆ ಮಾಡ್ತಿದ್ಯಾ? ಬಾರ 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 ಬಾ. ನಾ ಎಂತ ಹೇಳ್ದೆ ಅಂತ ಅದೇ ಮನಸ್ಸು ಹೆಚ್ಚಿಗೆ ಶುರು ಮಾಡ್ದ. ಬಾರ ಅಬ್ಬಾ. ಥಿಯೇಟ್ರ್ ನಾವೇ ಕಟ್ಟೋಣ. ಎಷ್ಟು ಖರ್ಚಾಗೋದು ಥಿಯೇಟ್ರಿಗೆ? ಒಂದು 10 ಲಕ್ಷ ಖರ್ಚಾಗೋದ? ಎಷ್ಟು ಕಟ್ತಿದೆ ಓದಿ ಕಟ್ತಿದ್ದೆ. ಮೊದಲು ಪಿಕ್ಚರ್ ಮಾಡುವ. ಅಂತ ಹೇಳ್ತು ಅಮ್ಮ ಕೇಳೋದಿಲ್ಲ. ಬೆಳಗ್ಗೆ ಎಲ್ಲ ಕಾಲು ಅಂತ ಇರೋದು, ಸಂಜೆ ಆಗ್ತಿದ್ದಾಗೆ ಕಾಲು ಅಂತ ಹೇಳ್ತು. ಎಂತ ಮಾಡೋದು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗು? ಬೆಳಗ್ಗೆ ಬಾರ ಮಗ, ಊಟ ಮಾಡ್ಕೊಂಡು ಹೋಗು. ಅಮ್ಮ ಇಲ್ಲ, ಮತ್ತೆ ಬರ್ತೆ. ಮಳೆ ಬರಂಗಾಗಿದೆಯಲ್ಲ. ಬಾರ, ಚಿಕನ್ ಸಾರು ಮಾಡಿದ್ದೀನಿ. ಬೇಡಮ್ಮ, ಮತ್ತೆ ಬರ್ತೆ. ಅಮ್ಮ ಕೇಳ್ದೆ ಅಂತ ಹೇಳು. ಅಮ್ಮ ಅಮ್ಮ ಅಮ್ಮ. ಈಗ ಬಂದೆ ಮಗ. ಎಂತಕ್ಕೆ ಇಲ್ಲೇ ಬಂದಿದ್ದೆ? ನಂಗೆ ತುಂಬ ಸುಸ್ತು ಅನಿಸ್ತಿದೆ ಮಗ. ನನ್ನ ಬೆಡ್ರೂಮ್ ತನಕ ಬಿಡ್ತೀಯ? ನಾ ಮಲಗ್ತೆ. ಮತ್ತು ಊಟ? ನಂಗೆ ಊಟ ಬೇಡ ಮಗ, ನೀವು ಊಟ ಮಾಡು. ನಾವು ಮೂವರು ಸೇರಿ ಯಾವತ್ತೂ ಸಮುದ್ರಕ್ಕೆ ಹೋಗಲೇ ಇಲ್ಲ ಅಲ್ಲ? ಹೌದು ಮಗ. ಹೋಗ್ಬೇಕಿತ್ತು.
ಪ್ರಕಾಶನ ಸ್ವಲ್ಪ ಬಲಕ್ಕೆ. ಆ ಕಡೆ ಈ ಕಡೆ ನೋಡ್ತಾ ಇರಿ, ಬೆಟ್ಟದ ಕಡೆ ನೋಡಿದೆ ಏನೋ ಆಲೋಚಿಸ್ತಿದ್ದೀನಿ ಅನ್ನೋ ಥರ. ಹಾಗೆ ಅಲ್ಲ, ಆ ಕಡೆ ನೋಡ್ತಾ ಇರಿ ಹಾಗೆ. ಫೋಟೋ ತೆಗಿತಿದ್ರಿ? ಇಲ್ಲ ಅಣ್ಣ, ಪಿಕ್ಚರು. ಪಿಕ್ಚರು ಇಬ್ಬರೇ ಇದ್ರಲ್ಲ, ಇದು ಟಿ ವಿಲೆಲ್ಲ ಬರ್ತದೆ ಆ ಥರ? ಹಾಂ, ಆ ಥರನೇ. ಆದರೆ ಎಲ್ಲಾಯ್ತು ನಿಮಗೆ? ಇಲ್ಲೇ ಶಿರಳ. ಹೋ ನಿಮಗೆಲ್ಲ ಆಯಿತು? ನಮಗಿಲ್ಲ, ಈ ಗುಡ್ಡದ ಪಕ್ಕ ಕೆರೆ ಇದೆ, ಕೆರೆ ಬಾಜುನೇ ನಮ್ಮ ಮನೆ ಬರ್ತದೆ. ಈ ಶಿರಲ್ಲಿ ಭಟ್ರಿದ್ರಲ್ಲ, ಈಗ ಮಾಗಣಪತಿ ದೇವಸ್ಥಾನ ಇತ್ತಲ್ಲ, ಅವ್ರ ಮನೆ ಪಕ್ಕನೇ ಬರ್ತದೆ. ಅದು ಭಟ್ರು ಹೋದ್ಮೇಲೆ ಅವ್ರ ಮಗ ಅಲ್ಲೂ ದೇವಸ್ಥಾನ ಎಲ್ಲ ಹೊಡೆದಾಕಿ ಒಂದು ಫ್ಯಾಕ್ಟ್ರಿ ಮಾಡಿದ್ರು. ಈ ದೇವ್ರ ಮೂರ್ತಿ ಎಲ್ಲ ಬರ್ತದಲ್ಲ ನೋಡಿ, ಅದು ಶಿಲ್ಪಕಲೆ ಇದು, ಆ ಫ್ಯಾಕ್ಟ್ರಿ ಮಾಡಿದ್ರು. ಎಲ್ಲ ಹಾಳು ಮಾಡಾಕ್ರು, ಬರ್ಕತ್ತೇ ಆಗಲಿಲ್ಲ. ಬರ್ತೆ ಚಲೋ ಪಿಕ್ಚರ್ ತೆಗೀರಿ. ನಮ್ಮ ಮನೆ ಇಲ್ಲೇ ಅದೇ, ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ. ಇಲ್ಲ ಮತ್ತೊಂದು ಅಲ್ಲ ಬನ್ನಿ, ಇಲ್ಲ ಬೇಡ. ಇದು ಮಾಯನಣ್ಣರು ತಗೊಳ್ಳಿ. ಪಿಕ್ಚರ್ ಚಲೋ ಆಗಲಿ. ಹಾಂ ತಗೊಳ್ಳಿ. ಅದಂದ್ರೆ ಈಗ ಮಳೆ ಬಿದ್ದದಷ್ಟೇ ಅಲ್ಲ, ಸ್ವಲ್ಪ ಚಪ್ಪಿ ಇರ್ತದೆ ಹಣ್ಣು. ಈಗ ಮಳೆ ಜಾಸ್ತಿ ಬರ್ತಿದ್ದಂಗೆ ಅದು ಸಿಹಿ ಹಣ್ಣು ಬರ್ತದೆ. ಇದು ಒಂಥರ ಮಜಾನೇ, ಯಾಕಂದರೆ ಈಗ ಚಪ್ಪಿ ಹಣ್ಣು ತಿನ್ನಬೇಕು ನೀವು, ಆಮೇಲೆ ಸಿಹಿ ಹಣ್ಣು ತಿಂತೀರಲ್ಲ, ಚಲೋ ಆಗ್ತದೆ. ಇದು ಯಾವ ಥರ ಪಿಕ್ಚರ್ ತೆಗಿತಿದ್ದೀರಿ? ಇದು ಇವನ ತಾಯಿ ತೀರೋಗಿರ್ತಾರೆ, ಹಾಂ ಅದಕ್ಕೆ ಇವನು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಹಾಂ, ಅದು ಬೇಜಾರಾಗಿ ಆಗ್ತದೆ. ನನಗೆ 17 ವರ್ಷ ಇರಬೇಕು, ನನ್ನ ಅಪ್ಪ ತೀರ್ಕೊಂಡ್ರು. ಅಪ್ಪ ಇಲ್ಲದೆ ಹೆಂಗೆ ಬದುಕೋದು, ನನಗೂ ಹೆದರಿಕೆ ಆಯಿತು. ಈ ಅಪ್ಪ ಅಮ್ಮ ಹಾಗೆ ನಮಗೆಲ್ಲ ಕಲಿಸಿ ಕೊಡ್ತರು. ಅವರಿಲ್ಲದೆ ನಾವು ಹೆಂಗೆ ಬದುಕಬೇಕಂತಲೇ ಕಲಿಸಿ ಕೊಡೋದಿಲ್ಲ. ಅವರಿಲ್ಲದೆ ನಾವು ಹೆಂಗೆ ಬದುಕಬೇಕು? ಸಣ್ಣವರಿಂದ ಅವ್ರು ನೋಡ್ತಾ ಇರ್ತಾರೆ, ನಾವು ಒಂದೇ ಸಲ ಹೋಗ್ಬಿಡ್ತಾರೆ. ಈ ಮರದ ಎಲೆ ಬಿದ್ದಂಗೆ ಸೈ, ಅವ್ರ ನೆನಪಲ್ಲೇ ಬದುಕೋದಾಗ್ತದೆ ಜೀವಮಾನ ನಡಿ. ಭಾರಿ ಕಷ್ಟ ಅದು. ಅಯ್ಯೋ ದೇವ್ರೆ, ನನ್ನ ಕರ್ಕ ಹೋಗು ದೇವ್ರೆ, ನನ್ನ ಕರ್ಕ ಹೋಗು. ಸುಮ್ಮನೆ ಇರಮ್ಮ. ಅವ್ರ ಜೊತೆಗೆ ನಾವು ಹೋಗ್ಬೇಕಿತ್ತು ನೋಡು. ಸುಮ್ಮನೆ ಇರಮ್ಮ, ನಂಗೆ ತ್ರಾಸ ಆಗ್ತದೆ ಇಲ್ಲಿ. ನಂಗೆ ಬೈಬೇಡ ಮಗ, ಅಪ್ಪನಿಗೆ ಬೇಜಾರಾಗುತ್ತೆ. ಅಯ್ಯೋ
ಸರಿ ಮಲ್ಕೊ. ಮಗ 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 ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಮಗ. ಇಲ್ಲಮ್ಮ. ನಿದ್ದೆ ಬಂತ ಮಗ? ನಿಮ್ಮ ಕಾಲು ನೋವು ಹೇಗಿದೆ? ಕಾಲು ನೋವು ಸ್ವಲ್ಪ ಕಮ್ಮಿ ಇದೆ, ಕೈ ನೋವ್ತಾ ಇದೆ. ನಿನ್ನೆ ಕೈ ಮೇಲೆ ಬಿದ್ದೆ ಅಲ್ವಾ, ಅದಕ್ಕೆ. ಸರಿ, ನಿದ್ದೆ ಆದರೂ ಮಾಡ್ದೆ? ಚಲೋ ನಿದ್ದೆ ಬಂತು. ಒಂದೊಂದು ಸಲ ಚಲೋ ನಿದ್ದೆ ಬಂದಾಗ ಕನಸು ಬೀಳ್ತದಲ್ಲ, ಆ ಕನಸು ಹೆಂಗಿರ್ತದೆ ಗೊತ್ತಾ? ಎಲ್ಲ ನಿಜ ಅನಿಸ್ತದೆ. ಇಲ್ಲಿರೋದೆಲ್ಲ ಮರ್ತೇ ಹೋಗ್ತದೆ. ಹಾಗೆ ಒಂದು ಕನಸು ಬಿತ್ತು ನೋಡಿ ನನಗೆ, ಬೆಳಿಗ್ಗೆನೆ. ಏನು ಗೊತ್ತಾ, ನಾನು, ನೀನು, ಅಪ್ಪ ಸಮುದ್ರದ ರೇತಿ ಮೇಲೆ ಹಾಗೆ ಕುಂತಿದ್ವಿ. ನೀನಂತೂ ನಗಾಡ್ತಾನೇ ಇದ್ದಿ. ಅಪ್ಪನಿಗೆ ಅದನ್ನು ನೋಡಿ ತುಂಬ ಖುಷಿ. ಆಮೇಲೆ ನೋಡಿದರೆ ಅಪ್ಪ ನಡೀತಾ ಸಮುದ್ರದ ಅಲೆ ಮೇಲೆ ಹೋಗ್ತಾನೇ ಇತ್ತು. ನಂಗೆ ಯಾಕಂತೆ ಗೊತ್ತಾಗಲಿಲ್ಲ. ಹಾಗೆ ನಡೀತಾ ಅವರೊಂದು ದೊಡ್ಡ ಅಲೆ ಆಗಿಬಿಟ್ರು. ಮುಂದೆ ಆ ಅಲೆನೇ ದೊಡ್ಡ ಸಮುದ್ರ ಆಯ್ತು ನೋಡಿ ಮಗ. ನಂಗೆ ಏನಂತ ಗೊತ್ತಾಗಲಿಲ್ಲ ಮಗ. ಅಪ್ಪ ಆ ಸಮುದ್ರನೇ ನಿಂಗೆ ಬಿಟ್ಟು ಹೋಗ್ಬಿಟ್ರು ನೋಡಿ. ಅವರಿಗೆ ನೀನು ದೊಡ್ಡವನಾಗಿ ದೊಡ್ಡ ಮನುಷ್ಯ ಆಗಬೇಕಂತ ಆಸೆ. ಮಗ, ಬೆಳಿಗ್ಗೆ ಬೀಳೋ ಕನಸು ನಿಜ ಆಗ್ತದೆ ಅಂತಾರಲ್ಲ,